ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನೊಂದು ವಿಡಿಯೋ ಬಂದುಬಿಟ್ಟು ರೈಲ್ವೆಯಲ್ಲಿ ಒಂದು ಅಸಿಸ್ಟೆಂಟ್ ಹುದ್ದೆಗಳ ಒಂದು ನೇಮಕಾತಿ ನಡೀತಾ ಇದೆ ಸ್ನೇಹಿತರೆ. ಇದಕ್ಕೆ ಸಂಬಂಧಿಸಿರುವಂಥ ಒಂದು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ. ಓಕೆ, ಹುದ್ದೆಯ ಹೆಸರು ಬಂದುಬಿಟ್ಟು ಅಸಿಸ್ಟೆಂಟ್ HR ಅಂತೇಳಿ. ಇದಕ್ಕೆ ಯಾವುದೇ ಪದವಿಯನ್ನು ಪಾಸಾದಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು. ಎಕ್ಸ್ಪೀರಿಯೆನ್ಸ್ ಯಾವುದೇ ಬೇಕಾಗಿಲ್ಲ. ಓಕೆ, ಹಾಗಾಗಿ ಇದಕ್ಕೆ ಪ್ರತಿಯೊಬ್ಬರು ಸಹ ಏನು ಮಾಡಿ ಅಂತಂತಂದರೆ ಅರ್ಜಿಯನ್ನು ಸಲ್ಲಿಸಿ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈಗ ನಾವು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿತಾ ಹೋಗೋಣ. ಮೊದಲಿಗೆ ಬಂದುಬಿಟ್ಟು ಇದರಲ್ಲಿ ನೀವು EWS ಆದರೆ 50% ಆಗಿರಬೇಕು. SC ST OBC ಅವರಾದರೆ 45% ಮಿನಿಮಮ್ ಇನ್ನು ನೀವು ಡಿಗ್ರಿಯಲ್ಲಿ ಮಾಡಿರಬೇಕಾಗ್ತದೆ. ಓಕೆ, ಸೆಲೆಕ್ಷನ್ ಪ್ರೊಸೆಸ್ ಬಂದುಬಿಟ್ಟು ರೈಟನ್ ಟೆಸ್ಟ್ ಇರುತ್ತೆ. ನೆಕ್ಸ್ಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ರೈಟನ್ ಟೆಸ್ಟ್ ಬಂದುಬಿಟ್ಟು 125 ಮಾರ್ಕ್ಸ್ಗೆ. ಯಾವುದೇ ರೀತಿಯಾದಂಥ ನೆಗೆಟಿವ್ ಮಾರ್ಕ್ಸ್ ಹಿಂಗಿರೋದಿಲ್ಲ. ಪರೀಕ್ಷೆಯ ಒಂದು ಅವಧಿ ಬಂದುಬಿಟ್ಟು 2.5 ಅಂದರೆ 2.5 ಗಂಟೆಗಳ ಕಾಲ ಈ ಒಂದು ಪರೀಕ್ಷೆ ನಡೀತದೆ ಸ್ನೇಹಿತರೆ. ಓಕೆ, ಇದರಲ್ಲಿ ನೀವು ಮಿನಿಮಮ್ 50% ಮಾರ್ಕ್ ತೆಗೆದ್ರೆ ನೆಕ್ಸ್ಟು ಇದಕ್ಕೆ ಕ್ವಾಲಿಫೈನ ಆಗ್ತೀರ. ನೀವೇನಾದರೂ ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಎಷ್ಟು ಜನ ನಿಮ್ಮ ಒಂದು ಮಾರ್ಕ್ಸ್ ಆಧಾರದ ಮೇಲೆ ನೆಕ್ಸ್ಟ್ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಓಕೆ, ದ ರೈಟನ್ ಟೆಸ್ಟ್ ನಂಬರ್ ಆಫ್ ವೇಕೆನ್ಸೀಸ್ ಡಾಕ್ಯುಮೆಂಟ್ ಸಬ್ಮಿಟೆಡ್ ದ ಕ್ಯಾಮ್ರಾ ರೈಟನ್ ಟೆಸ್ಟ್ ಆಧಾರದ ಮೇಲೆ ನಿಮಗೆ ಆಯ್ಕೆಯನ್ನು ಮಾಡುವಂಥದ್ದು ಸ್ನೇಹಿತರೆ. ಓಕೆ, ನಿಮಗೆ ಒಂದು ಇದು ಸಂಬಳ ಸ್ಯಾಲ್ರಿ ಬಂದ್ಬಿಟ್ಟು ಎಷ್ಟಿರುತ್ತೆ ಅಂತಂತಂದರೆ ಅಸಿಸ್ಟೆಂಟ್ HRಗೆ ಬೇಸಿಕ್ ಪೇ ಬಂದ್ಬಿಟ್ಟು 20,000ದಿಂದ 66,000ವರೆಗೂ ಸಹ ಪೇಮೆಂಟ್ ಇರುತ್ತದೆ. ಮತ್ತು ಅಪ್ಲಿಕೇಶನ್ ಫೀ ಬಂದುಬಿಟ್ಟು 300 ರೂಪಾಯಿ OBC ಮತ್ತು ಜನರಲ್ಗೆ ಬಂದುಬಿಟ್ಟು, ಮತ್ತು SC ST ಮತ್ತು EWS ಅವರಿಗೆ ಕೇವಲ 100 ರೂಪಾಯಿ ಇದು ಅಪ್ಲಿಕೇಶನ್ ಫೀ ಇರ್ತದೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಎಕ್ಸಾಮಿನೇಷನ್ ಸೆಂಟರ್ಸ್ ಬಂದುಬಿಟ್ಟು ನಮ್ಮ ಕರ್ನಾಟಕದ ಬೆಂಗಳೂರಿನಲ್ಲೂ ಸಹ ನಿಮಗೆ ಎಕ್ಸಾಮಿನೇಷನ್ ಸೆಂಟರ್ನ ನೀವು ನೋಡ್ಬೋದು. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ಅರ್ಜಿ ಸಲ್ಲಿಸಿದರೆ ನಿಮಗೆ ಬೆಂಗಳೂರಲ್ಲೂ ಸಹ ಪರೀಕ್ಷೆ ಇರುತ್ತೆ. ಟೋಟಲಿಗೆ ಆಲ್ ಓವರ್ ಇಂಡಿಯಾದಲ್ಲಿ ಕೇವಲ 14 ಸೆಂಟರ್ಗಳು ಮಾತ್ರ ಇರುವಂಥದ್ದನ್ನು ನೀವು ಗಮನಿಸ್ಬೋದು. ಈಗ ಒಟ್ಟಾರೆ ಹುದ್ದೆಗಳು ಎಷ್ಟಿವೆ ಅಂತ ನೋಡಿದಾಗ ಹುದ್ದೆಗಳ ಸಂಖ್ಯೆ ನಿಮಗೆ ಬಂದುಬಿಟ್ಟು 15 ಹುದ್ದೆಗಳಿವೆ ಸ್ನೇಹಿತರೆ. UR8 EWS 2 OBC 1 SC 3 ST 1 ಟೋಟಲಿಗೆ 15 ಹುದ್ದೆಗಳನ್ನ ಇಲ್ಲಿ ನೇಮಕಾತಿಯನ್ನು ಮಾಡ್ತಾರೆ. ಏಜ್ ಲಿಮಿಟ್ ಬಂದುಬಿಟ್ಟು 30 ವರ್ಷಗಳ ಕಾಲ ಆಗಿರಬೇಕಾಗ್ತದೆ. ಇಲ್ಲಿ ಏನಪ್ಪ ಅಂತಂತಂದರೆ ನಿಮಗೆ ಹುದ್ದೆಗಳು ಕಡಿಮೆ ಇವೆ ಅಂತೇಳಿ ನೀವು ಭಾವಿಸಿದರೆ ಇದಕ್ಕೆ ಕಾಂಪಿಟೇಷನ್ ಸಹ ಕಡಿಮೆ ಇರ್ತದೆ ಸ್ನೇಹಿತರೆ. ಇದು ಬಂದುಬಿಟ್ಟು RITES ಲಿಮಿಟೆಡ್ ಅಂತೇಳಿ ಇದು ಕೆಲಸ ನಡೆಯುವಂಥದ್ದು ಇಂಡಿಯನ್ ರೈಲ್ವೆ ಒಂದು ಇದರ ಮೇಲೆ ಸೆಲೆಕ್ಟನ್ನು ಆಯ್ಕೆಯನ್ನು ಮಾಡಿ ನಿಮಗೆ ಜಾಬನ್ನು ಕೊಡ್ತಾರೆ. ಓಕೆ, ನವರತ್ನ ಸೆಂಟ್ರಲ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಅಂಡರ್ ದ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಗೌರ್ಮೆಂಟ್ ಆಫ್ ಇಂಡಿಯಾಸ್ ಈಸ್ ಪ್ರೀಮಿಯರ್ ಮಲ್ಟಿಡಿಸಿಪ್ಲಿನರಿ ಕನ್ಸಲ್ಟೆನ್ಸ್ ಆರ್ಗನೈಸೇಷನ್ ಆಫ್ ದ ಫೀಲ್ಡ್ ಆಫ್ ಟ್ರಾನ್ಸ್ಪೋರ್ಟ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ರಿಲೇಟೆಡ್ ಟೆಕ್ನಾಲಜೀಸ್ ಅಂದರೆ ಇಲ್ಲಿ ನಿಮಗೆ ಇಂಡಿಯನ್ ರೈಲ್ವೆ ಒಂದು ಅಂಡರಲ್ಲಿಯೇ ಬರುವಂತಹ ಒಂದು ಹುದ್ದೆಗಳಾಗಿರ್ತವೆ ಇವು. ಹಾಗೆ ಎಲ್ಲರೂ ಸಹ ಅರ್ಜಿಯನ್ನು ಸಲ್ಲಿಸಿ ಸ್ನೇಹಿತರೆ. ಇದಕ್ಕೆ ಅರ್ಜಿ ಸಲ್ಲಿಸುವಂಥ ಲಿಂಕ್ ಬೇಕಾದರೆ ನೀವು ಕಾಮೆಂಟನ್ನು ಮಾಡಿ, ಇಲ್ಲಾಂತಂದರೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಬಂದು ಜಾಯ್ನ್ ಆಗಿ ಅಲ್ಲೇ ನಿಮಗೆ ಲಿಂಕನ್ನು ಹಾಕ್ತೀವಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ರೀತಿಯಾದಂತಹ ಒಂದು ವಿವಿಧ ಕಾಂಪಿಟೇಷನ್ ಇಲ್ಲದಂತಹ ಹುದ್ದೆಗಳ ಒಂದು ಮಾಹಿತಿ ಬೇಕಿದ್ದರೆ ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ಗೆ ಅಥವಾ ನಮ್ಮೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಯಾಕಂತಂದರೆ ಇಂಥ ಹುದ್ದೆಗಳ ಬಗ್ಗೆ ಮಾಹಿತಿ ನಿಮಗೆ ಕರ್ನಾಟಕದಲ್ಲಿ ಎಲ್ಲೂ ಸಹ ಯಾರೂ ಸಹ ನಿಮಗೆ ತಿಳಿಸೋದಿಲ್ಲ. ಓಕೆ, ಹಾಗಾಗಿ ಪ್ರತಿಯೊಬ್ಬರು ಸಹ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.